ಹಲೋ ಹಾಯ್ ವೀಕ್ಷಕರೇ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಒನ್ ಆಫ್ ಮೈ ಫೇವ್ರೆಟ್ ಡಿಶ್ ಅಂತಲೇ ಹೇಳ್ಬೋದು, ದ್ಯಾಟ್ ಈಸ್ ಚಿಕನ್. ಚಿಕನಲ್ಲಿ ಏನೇ ಮಾಡಿದ್ರೂ ನಾನು ತಿಂತೀನಿ, ಏನಂದರೆ ಟೇಸ್ಟಿಯಾಗಿರಬೇಕು. ಸೊ ಇವತ್ತು ನಾನು ನಮ್ಮ ಡ್ಯಾಡಿ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಮಾಡೋಣ ಅಂತ ರೆಡಿಯಾಗಿ ಇಟ್ಟುಕೊಂಡಿದ್ದೀನಿ ಎಲ್ಲನೂ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಕ್ಯಾಪ್ಸಿಕಮ್ ಬೇಕು, ಈರುಳ್ಳಿ, ಫೈನ್ ಚಾಪ್ಡ್ ಚಿಲ್ಲೀಸ್, ಕೊತ್ತಂಬರಿ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ, ಮತ್ತು ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಂಡ್ ಚಿಕನ್. ಓಕೆ, ಸೊ ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಏನು ರುಬ್ಬಿ ಮಾಡುವಂಥದ್ದು ಏನಿಲ್ಲ. ಲೈಕ್ ಇಟ್ಸ್ ಏನಂತಾರೆ, ಬ್ಯಾಚುಲರ್ಸ್ ಚಿಕನ್ ಥರ ಎಲ್ಲ ಹಾಕ್ಬಿಟ್ಟು ತಿರುಗಿಸೋದು. ಆ್ಯಂಡ್ ನಂಗೆ ನಿಜವಾಗ್ಲೂ ಇಷ್ಟು ಚಿಕನ್ಗೆ ಇಷ್ಟು ಕ್ವಾಂಟಿಟಿ ಅಂತ ಏನಾಗಲ್ಲ, ನನಗೆ ಎಷ್ಟು ಆಗುತ್ತೋ ನನಗೆ ಅನಿಸುತ್ತೆ ಅದು ಇಷ್ಟು ಸಾಕಾಗುತ್ತೆ ಅಂತ. ಸೊ ಅಲ್ಲಿವರೆಗೂ ನಾನು ಎಲ್ಲ ಹಾಕೋದು, ಪ್ರತಿಯೊಂದು ಇನ್ಕ್ಲೂಡಿಂಗ್ ಸಾಲ್ಟ್, ಚಿಲ್ಲಿ, ಆಯಿಲ್, ಆ ಥರ ಏನಾದರೂ ಅಷ್ಟೆ. ಸೊ ಆಯಿಲ್ ಹಾಕಿದ್ದೀನಿ. ತುಂಬ ದಿವಸ ಆಯ್ತಲ್ವ ಮೀಟಾಗಿ. ಸೊ ನಾನು ಇದಕ್ಕೆ ಈ ಎಪಿಸೋಡ್ ಮಾಡಬೇಕು ಅಂತಲೇ ಕಾಯ್ಕೊಂಡಿದ್ದೆ. ನಮ್ಮ ಮನೇಲಿ ಪೂಜೆ ಮಾಡ್ತಿರೋದ್ರಿಂದ ನಾವು 1.5 ಮಂತ್ ತಿನ್ನೋಂಗಿರಲಿಲ್ಲ. ಸೊ ಅದಕ್ಕೋಸ್ಕರ ಚಿಕನ್ ಐಟಮ್ಸ್ ಏನೂ ಮಾಡಿಲ್ಲ. ಆ್ಯಂಡ್ ಫೈನಲಿ 48 days ಡನ್. ಸೊ ಈಗ ಚಿಕನ್ ಮಾಡ್ಬೋದು. ಆ್ಯಂಡ್ ನನಗೆ ವೆಜ್ಗಿಂತ ನಾನ್ ವೆಜ್ ಕುಕ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಜಾಸ್ತಿ. ಓಕೆ, ಸೊ ಎಣ್ಣೆ ಕಾದಿದೆ. ಫಸ್ಟ್ ಈರುಳ್ಳಿ ಹಾಕ್ಕೊಳ್ಳಿ ಎಣ್ಣೆಗೆ. ಸೊ ಇದು ತುಂಬ ಫುಲ್ಲಾಗಿ ಬೇಯಿಸ್ಕೊಂಡು ಬಿಡಬೇಡಿ. ಜಸ್ಟ್ ಹಸಿ ವಾಸನೆ ಅಂತಾರಲ್ಲ ಈರುಳ್ಳಿದು, ಸೊ ಹಸಿ ವಾಸನೆ ಹೋಗೋವರೆಗೂ ಹಿಂಗೆ ಹುರ್ಕೊಳ್ತಾ ಇದ್ದೀವಿ ಎಣ್ಣೆಯಲ್ಲಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಬರೀ ಕುಕ್ಕಿಂಗೇ ಮಾಡಬೇಡಿ, ಬೇರೆದ್ರದ್ದು ಎಲ್ಲ ಟ್ರೈ ಮಾಡಿ ಅಂತ ಮೈ ವೆಲ್ ವಿಶಸ್ ಆರ್ ಸಮ್ಮರ್ ಆ ಥರ ಅವರೆಲ್ಲ ಹೇಳಿದ್ರು. ಬೇರೆ ಥರದ್ದು ಮಾಡಿ ವ್ಲಾಗ್ಸು, ಲೈಕ್ ಡೈಲಿ ರೂಟೀನ್ ಹೇಗೆ ಇರುತ್ತೆ ನಿಮ್ಮದು, ಆ್ಯಂಡ್ ಸ್ಕಿನ್ ಕೇರ್ ಅದೆಲ್ಲ. ಸೊ ಅದಕ್ಕೆ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ಲೆಟ್ಸ್ ಸಿ. ಓಕೆ, ಈರುಳ್ಳಿ ಸ್ವಲ್ಪ ಬೆಂದಿದೆ. ಈಗ ಅದಕ್ಕೆ ಮೆಣಸಿನ್ಕಾಯಿ ನೋಡಿ ಎಷ್ಟು ಫೈನಾಗಿ ಚಾಪ್ ಮಾಡಬೇಕು, ಅಷ್ಟು ಫೈನಾಗಿ ಚಾಪ್ ಮಾಡಿ ಮೆಣಸಿನ್ಕಾಯಿ ಹಾಕೊಳ್ಳಿ. ಎಕ್ಸಾಂಪಲ್, ಇವತ್ತು ನಾನು ಹಾಕಿರೋದು 1 kg ಚಿಕನ್ಗೆ 11 to 12 ಮೆಣಸಿನ್ಕಾಯಿ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಮ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಾನು ಯೂಶಲಿ ಗಾರ್ಲಿಕ್ನ ಜಾಸ್ತಿ ಹಾಕ್ತೀನಿ, ಬಿಕಾಸ್ ಅದು ಡೈಜೆಷನ್ಗೆ ಮತ್ತು ಗ್ಯಾಸ್ಟ್ರಿಕ್ ಅದೆಲ್ಲ ಪ್ರಿವೆಂಟ್ ಮಾಡುತ್ತಲ್ಲ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ, 1.5 ಅಂತ ಅಂದ್ಕೊಳ್ಳಿ. ಆ್ಯಂಡ್ ಶುಂಠಿ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ನಾನು, ಇದೊಂದು 1/2 ಸ್ಪೂನ್, 1/2 or 3/4 ಅಷ್ಟು ಹಾಕ್ತಿದ್ದೀನಿ. ಸೊ ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಸೊ ಇನ್ನೇನು ಸಮಾಚಾರ ವೀಕ್ಷಕರೇ? ಏನಾದರೂ ಸಮಾಚಾರ ಇದ್ದರೆ ಪ್ಲೀಸ್ ನೋಟ್ ಇಟ್ ಡೌನ್ ಇನ್ ದ ಕಮೆಂಟ್ಸ್, ಐ ವಿಲ್ ಆನ್ಸರ್. ಸೊ ಇದಾಯಿತು. ಸ್ವಲ್ಪ ಕಡಿಮೆ ಇಟ್ಬಿಟ್ಟು ಇವಾಗ ಚಿಕನ್ ಹಾಕೋಣ. ಚಿಕನ್ನ ನೀಟಾಗಿ ತೊಳೆದು ನಾವು ಅದನ್ನು ಅರಿಶಿನ ಹಾಕಿ ನೆನೆಸ್ಬಿಡ್ತೀವಿ. ನಾವು ಇದಕ್ಕೆಲ್ಲ ಅರಿಶಿನ ಹಾಕಲ್ಲ, ತುಳಿಬೇಕಾದ್ರೆ ಅರಿಶಿನ ಹಾಕ್ಬಿಟ್ಟು ನೆನೆಸಿ ಅದಾದಮೇಲಿಂದ ಕುಕ್ ಮಾಡೋದು. ಏನೇ ಒಂದು ನಾನ್ ವೆಜ್ ಐಟಮ್ ಆಗಿದ್ರೂ ಹಾಗೆ ಮಾಡೋದು. ಸೊ ಟರ್ಮರಿಕ್ ಏನಕ್ಕೆ ಹಾಕ್ಕೊಳ್ತೀವಿ ಅಂತ ಅಂದರೆ
ಅದರಲ್ಲಿರೋದು ಏನಾದರೂ ಬ್ಯಾಕ್ಟೀರಿಯಾಸ್ ಅದೆಲ್ಲ ಕಿಲ್ ಮಾಡೋದಕ್ಕೆ ಟರ್ಮರಿಕ್ಗೆ ಅಷ್ಟು ಪವರ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕಾಗಿ ಎಲ್ಲದಕ್ಕೂ ನಾವು ಟರ್ಮರಿಕ್ ಯೂಸ್ ಮಾಡ್ತೀವಿ ಫಾರ್ ವಾಷಿಂಗ್, ಎಸ್ಪೆಷಲಿ ಫಾರ್ ನಾನ್ ವೆಜ್. ಸೊ ನಾರ್ಮಲ್ ಚೂರು ಇಟ್ಕೊಂಡು ಒಂದ್ಸಲಿ ಬಾಡಿಸ್ಬಿಟ್ಟು ಒಂದು 10-15 ಮಿನಿಟ್ಸ್ ಅಷ್ಟು ಕುಕ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿದ್ದೀನಿ. ಸೊ 5 to 10 ಮಿನಿಟ್ಸ್ ಮುಚ್ಚಿಬಿಟ್ಟು ಅದನ್ನು ಬೇಯಿಸೋಣ. ಎಲ್ಲರಿಗೂ ಶಾರ್ಟ್ ಬ್ರೇಕ್. ಸೊ ವೆಲ್ಕಮ್ ಬ್ಯಾಕ್. ನೋಡೋಣ, 10 ಮಿನಿಟ್ಸ್ ಆಗಿದೆ. ನೀರೇನು ಹಾಕಂಗೆ ಇಲ್ಲ. ಸೊ ನೋಡ್ಬೋದು ನೀವು, ಅದರಲ್ಲೇ ಚಿಕನಲ್ಲೇ ಎಲ್ಲ ನೀರು ಬಿಟ್ಕೊಂಡು ಯಾವ ಥರ ಇದೆ. ಗ್ರೇವಿ ಟೈಪ್ ಬೇಕು ಅಂತ ಅಂದರೆ ನೀವು ಎಕ್ಸ್ಟ್ರಾ ನೀರು ಹಾಕ್ಕೊಳ್ಬೋದು. ನನಗೆ ಆ್ಯಕ್ಚುಲಿ ನಾನು ಡ್ರೈ ಅಂದರೆ ಸೆಮಿ ಗ್ರೇವಿ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೋಸ್ಕರ ಅಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಾಟರ್ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನಾನೀಗ ಉಪ್ಪು ಮತ್ತು ಸ್ವಲ್ಪ ಮೆಣಸು ಪುಡಿ ಹಾಕ್ತೀನಿ. ಸ್ವಲ್ಪ ಖಾರ ಬೇಕು ಅಂತ, ಬಿಕಾಸ್ ಚಳಿಗೆ ಖಾರ ಬೇಕು ಅಂತ. ಉಪ್ಪು ರುಚಿಗೆ ತಕ್ಕಷ್ಟು. ಮೆಣಸು ಜಸ್ಟ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬೆಂದಾದ್ಮೇಲಿಂದ ಕ್ಯಾಪ್ಸಿಕಮ್ ಹಾಕಿ, ನೆಕ್ಸ್ಟ್ ಕಾರ್ನ್ ಸ್ಟಾರ್ಚ್ ಮಾಡಿ ಅದನ್ನು ಹಾಕಿ, ಲಾಸ್ಟ್ಗೆ ಕೊತ್ತಂಬರಿ ಗಾರ್ನಿಶಿಂಗ್ಗೆ ಅಷ್ಟೇ. ಸಿ, ನಾನ್ ವೆಜ್ ಈಸ್ ವೆರಿ ಈಸಿ ಟು ಕುಕ್ ಅನ್ಲೈಕ್ ವೆಜ್ ಡಿಶಸ್. ಸೊ ನಂಗೆ ಅದಕ್ಕೆ ಚಿಕನ್ ಮಾಡೋಕ್ಕೆ ಇಷ್ಟ. ಚಿಕನಲ್ಲಿ ವೆರೈಟೀಸ್ ಮಾಡ್ತೀನಿ ಗೊತ್ತಾ. ಅದೆಲ್ಲ ನಮ್ಮ ಮನೆಯವರು ಕೇಳಿ, ನಮ್ಮ ಅಣ್ಣ ಅಂತೂ ರಿವ್ಯೂ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತಲೇ ಅಂತಾರೆ. ನಮ್ಮ ಮಮ್ಮಿ ಹಾನೆಸ್ಟಾಗಿ ಏನಿದೆಯೋ ಅದು ಹೇಳ್ತಾರೆ. ನಮ್ಮ ಡ್ಯಾಡಿಗೆ ಏನು ಮಾಡಿದ್ರು ಅದರಲ್ಲಿ ಒಂದು ಕೊಂಕಿದ್ದಿರುತ್ತೆ. ಸೊ ಈ ಥರ ಇದೆ. ಯಾರಾದರೂ ನನಗೆ ರಿವ್ಯೂ ಕೊಟ್ಟು ಹೇಳಬೇಕು ಅಂತಂದರೆ ಮನೆಗೆ ಬನ್ನಿ, ತಿನ್ನಿ, ಆಮೇಲೆ ರಿವ್ಯೂ ಹೇಳಿ. You come home and I'll serve you. You can taste and let me know how it is. ಅಷ್ಟೇ. ಸೊ ನೀವೆಲ್ಲ ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅಂತ ಅಂದ್ಬಿಟ್ಟು ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಬಾಕ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಕೇಳಲ್ಲ ನಾನು. ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಬೇಡ. ಓಕೆ. ಸೊ 10 ಮಿನಿಟ್ಸ್ ಆದಮೇಲೆ ಮತ್ತೆ ಬರ್ತೀನಿ. ಅದು ಲಾಸ್ಟಿಗೆ ಏನೇನೆಲ್ಲ ಹಾಕಬೇಕು ಅದನ್ನು ತೋರಿಸ್ತೀನಿ. ಬಿಕಾಸ್ ನನಗೆ ಇವತ್ತು ಏನು ಮಾತಾಡೋಕ್ಕೆ ಸಿಗ್ತಾನೇ ಇಲ್ಲ. ಈ ವೆದರ್ ಆಗಿದೆ, ನನಗೆಲ್ಲಾದರೂ ಹೋಗಬೇಕಂತ ಇದೆ, ಬಟ್ ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಏನೋ ಒಂಥರ ಮೂಡಿ ಏನೂ ಮಾತಾಡಬೇಕು ಅಂತಲೂ ಅನಿಸ್ತಾ ಇಲ್ಲ. ಅದಕ್ಕೆ ಜಸ್ಟ್ ಐ ಕೇಮ್ ಫಾರ್ ಕುಕಿಂಗ್. ಆ್ಯಸ್ ಐ ಸೆಡ್ ಲಾಸ್ಟ್ ವಿಡಿಯೋಲ್ಲಿ, ಕುಕ್ಕಿಂಗ್ ಒಂಥರ ಬ್ಯುಸಿ ಇಡುತ್ತೆ ಅಲ್ವಾ ನಮ್ಮ ಮೈಂಡು. ಸೊ ಆವಾಗ ಏನು ಯೋಚನೆ ಬರಲ್ಲ, ಆವಾಗ ಒಂಥರ ರಿಲ್ಯಾಕ್ಸೇಷನ್. ಎಸ್ಪೆಷಲಿ ಚಿಕನ್ ತಿಂದಾದ್ಮೇಲಂತೂ ಮೂಡ್ ಆಫ್ ಆಗಿರೋದು ಆನ್ ಆಗಿಬಿಡುತ್ತೆ. ಸೊ ದಿಸ್ ಈಸ್ ಮೈ ಡ್ಯಾಡಿ ಸ್ಟೈಲ್ ಚಿಲ್ಲಿ ಚಿಕನ್, ನಾಟ್ ಆಂಧ್ರ ಸ್ಟೈಲ್, ಮೈ ಡ್ಯಾಡಿ ಸ್ಟೈಲ್. ಟೇಸ್ಟ್ ನೋಡೋಣ. ಸಖತ್ತಾಗಿದೆ. ಸೊ ನಮಗೆ ಸ್ವಲ್ಪ ಗ್ರೇವಿ ಬೇಕಾಗಿರೋದ್ರಿಂದ ಇದು ಹಾಕ್ತಾ ಇದ್ದೀನಿ ನಾನು ಈಗ. ಸೊ ಒಂದು ಸೆಕೆಂಡ್, ಕುಕ್ಕಿ ಇಷ್ಟ ಆಗಿರೋದು. ಸೊ ಇಷ್ಟಿಗೆ ಕನ್ಸಿಸ್ಟೆನ್ಸಿ ಬರೋವರೆಗೂ, ಅದು ಇನ್ನೂ ಕಡಿಮೆ ಆದರೂ ಇನ್ನೂ ಸಖತ್ತಾಗಿರುತ್ತೆ. ಬಟ್ ನಮಗೆ ಗ್ರೇವಿ ಬೇಕಾಗಿರೋದ್ರಿಂದ ಸ್ವಲ್ಪ ನಾನು ನೀರು ಹಾಗೆ ಮಾಡ್ತಾಯಿದ್ದೀನಿ. ಈಗ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಕ್ಯಾಪ್ಸಿಕಮ್ ಆ್ಯಕ್ಚುಲಿ 1.5 ಸಾಕಾಗಿತ್ತು ಅನಿಸುತ್ತೆ. 1.5 ಸಾಕಾಗಿತ್ತು 1 kg ಚಿಕನ್. ಆಮೇಲೆ ತುಂಬ ಕ್ಯಾಪ್ಸಿಕಮ್ ಹಾಕ್ಬಿಟ್ರೆ ಅದರದ್ದು ಸ್ವೀಟ್ ಅಲ್ವಾ ಆ್ಯಕ್ಚುಲಿ, ಸೊ ಸ್ವೀಟ್ ಅನಿಸುತ್ತೆ.
ಸೊ ನಾನು ಏನು ಮಾಡ್ತಾಯಿದ್ದೀನಿ, ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನಾವು ಐ ಲೆಟ್ ಇಟ್ ಕುಕ್ ಫಾರ್ 5 minutes. ಸೊ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಕ್ರಂಚಿ ಇರುತ್ತೆ, ಅದು ಸ್ವಲ್ಪ ಮೆದುವಾಗುತ್ತೆ ಬೇಯಿಸ್ದಾಗಲ್ಲ. ಸೊ ಸ್ವಲ್ಪ ಹೊತ್ತು ಮತ್ತೆ ಪ್ಲೇಟ್ ಮುಚ್ಚಿ ಕುಕ್ ಮಾಡ್ತೀನಿ, ಜಸ್ಟ್ 5 minutes. ಅದಾದಮೇಲಿಂದ ಕಾರ್ನ್ ಸ್ಟಾರ್ಚ್ ನೀರು ಹಾಕ್ಕೊಂಡು ಲೆಟ್ ಮೀ ಮೇಕ್ ದಿಸ್ ರೆಡಿ. ಜಸ್ಟ್ 1 ಸ್ಪೂನ್ ಹಾಕ್ಕೊಡಿ ಸಾಕು. ತುಂಬ ಇದು ಹಾಕ್ಕೊಂಡ್ರೆ ಆಮೇಲೆ ಅದು ತುಂಬ ಒಂಥರ ಆಗಿಬಿಡುತ್ತೆ. ಕಾರ್ನ್ ಸ್ಟಾರ್ಚ್ ರೆಡಿ ಆಗಿದೆ. ಆಮೇಲೆ ನಾನೇನಾದರೂ ಒಂಥರ ಮಾತಾಡಿದರೆ ಕ್ಷಮಿಸ್ಬಿಡಿ. ಸೊ ದಿಸ್ ಇಸ್ ಮೈ ಪ್ರಾಕ್ಟೀಸ್ ಪೀರಿಯಡ್. ವೀಡಿಯೋಸ್ ಎಲ್ಲ ಮುಂದೆ ಹೋಗ್ತಾ ಹೋಗ್ತಾ ಕಲಿತೀನಿ. ಹ್ಯಾಸ್ ದರ್ ಈಸ್ ಅ ವರ್ಡಿಂಗ್ ಸೇಮ್, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಸೊ ಈಗ ಕ್ಯಾಪ್ಸಿಕಮ್ ಬೆಂದಿದೆ, ಕಾರ್ನ್ ಸ್ಟಾರ್ಚ್ ಹಾಕ್ತಾಯಿದ್ದೀನಿ. ಬೆಂದಿದೆ. ಇನ್ನೊಂದು 5 minutes ಕುಕ್ ಮಾಡಿಬಿಟ್ಟು ಕೊರಿಯಾಂಡರ್ ಹಾಕ್ಬಿಟ್ಟು, ಕೊರಿಯಾಂಡರ್ ಲೀವ್ಸು ಹಾಕ್ತಿದ್ದಾರೆ, ಆಮೇಲೆ ಒಂದೇ ಸಲ ಬೇಯಿಸ್ಕೊಂಡು. ಸೊ ತೊಳೆದಿಟ್ಕೊಂಡಿದ್ದೀನಿ ಕೊತ್ತಂಬರಿನ. ಕತ್ತರಿಯಲ್ಲಿ ಕಟ್ ಮಾಡಿದ್ರೆ ಬೇಗ ಆಗುತ್ತೆ ಆ್ಯಂಡ್ ಈಸಿಯಾಗಿ ಆಗುತ್ತೆ, ಮತ್ತು ತಟ್ಟೆಗೆಲ್ಲ ಅಂಟೋಷ್ತಿರಲ್ಲ ಕೊತ್ತಂಬರಿ. ಸೊ ಫೈನಲ್ ಔಟ್ಕಮ್ ನೋಡ್ತೀರಾ? ಥಡಾ! ಅಷ್ಟೇ, ಇನ್ನೊಂದು 2 minutes ಬೇಯಿಸ್ಬಿಟ್ಟು ಆಫ್ ಮಾಡಿದ್ರೆ ಚಿಲ್ಲಿ ಚಿಕನ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಬಾಯ್. ಹ್ಯಾವ್ ಅ ಗುಡ್ ವೀಕೆಂಡ್.